ಗೈಸ್ ರೆಸಾರ್ಟ್ ಬಂದು ಯಾರ್ಯಾರೋ ಏನೇನೋ ದೇಪ್ತಾರೆ, ಆದ್ರೆ ನಮ್ಮ ಮನೆ ಹೆಣ್ಮಕ್ಳು ಏನ್ ದೇಪಿದ್ದಾರೆ ಗೊತ್ತಾ? ಕೊಡ್ಬೇಕು. ತೇಜಸ್ ಸರ್ ಹತ್ರ ಬತ್ತಲಿಂಗೆ ಸಂಧ್ಯಾ ನಾನು ಹಿಂಗ್ ಹೇಳಿದೀನಿ ಸಂಧ್ಯಾ, ಈ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡ. ಮಾಡು ನೀನು, ಆ ಕಡೆ ಒಂದ್ ಕೈ ಈ ಕಡೆ ಒಂದ್ ಕೈ ಅಲ್ಲೊಂದ್ ಕೈ ಕಾಲು ಇಕ್ಬಿಟ್ಟು ಹಂಗೆ ರೊಟೇಟ್ ಆಗ್ಬಿಡು. ಟೈಮ್ 9:30 ಆಗದೆ, ಎಲ್ಲ ಬಿದ್ಕೊಂಬಿಟ್ಟವ್ರೆ. ಸಂಜೆ ಒಬ್ಳು ಈಚೆ ಒಳ್ಳೆ ಮಿಗ್ದವರೆಲ್ಲ ಬಿದ್ಕೊಂಬಿಟ್ಟವ್ರೆ. ಇದೇ ಒಳ್ಳೆ ಟೈಮು, ಈ ಕಡೆ ಫ್ರೀಯಾಗಿ ಬ್ರಷ್ಗಳು ಸಿಗ್ತವೆ, ಅದರಲ್ಲಿ ನಾನು ಎತ್ತಾಕೊಂಬಿಟ್ಟಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್, ಅಯ್ಯೋ ಮುಖನೇ ಡ್ಯಾಮೇಜಿಂಗ್ ಕಾಣಿಸುತ್ತೆ. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟಕ್ಕೆ ಅಂತ ಹೊಡಬೇಕು. ಆ್ಯಂಡ್ ಅದು ಫಸ್ಟ್ ನಾನು ರೆಡಿ ಆದಮೇಲೆ ಅವರೆಲ್ಲ ಎಬ್ಬಿಸ್ಬಿಡ್ತೀನಿ, ಇಲ್ಲಾಂದ್ರೆ ನನ್ನೊಂದು ಜಾಗ ಸಿಗಲ್ಲ. ಅಶೇ ಮುಖ ತೋರಿಸು. ಗೈಸ್ ಇವರು ಸನ್ರೈಸ್ ನೋಡ್ದ? ಯಾವ್ದು ಆಪಲ್ಲಿ ಇದ್ದಿದ್ದು? 7 ಗಂಟೆಗೆಲ್ಲ 3 ಗಂಟೆಗೆ ಹೆಚ್ಚಿಗೆ ಆಯ್ತು. 2 ಕನ್ಸು ಬಿತ್ತು. ನಿಮ್ಗೆ ಹೇಳಿದ್ನಲ್ಲ, ನನಗೆ 2 ಕನ್ಸು ಬಿದ್ದಿದ್ದೆ ಹೇಳ್ದೆ. ನನಗೆ 2 ಅದೇ ಮನ್ಕೊಂಡಿರೋ ನೆಬ್ಬಿಸ್ಬಿಟ್ಟೆಂದ. ಹೌದು, ನಂಗೆ ಯಾರೋ ಏನೋ ಹೇಳ್ದಂಗಿತ್ತು ಕಣೆ. ಕೇಳಿಸ್ಕೊಂಡಿಲ್ವಾ? ಅಯ್ಯೋ ನೀನ್ ಎಬ್ಬರ್ಸ್ಬಿಟ್ರೆ ಮುಖಕ್ಕೆ ನನ್ ಕನ್ಸಲ್ಲಿ ಏನೋ ಹೇಳ್ದಂಗಿತ್ತು, ಯಾರೋ ಬಂದ್ರು. ನಾನ್ ಈ ತರ ಎಲ್ಲ ಕನ್ಸು ಬರ್ತಾ ಇತ್ತು ನನ್ಗೆ, ನಂಗೆ ಸುಮ್ಮನೆ ಆಗೋದು. ನಿದ್ಯಾನೇ ಫಸ್ಟ್ ಎದ್ದಿದ್ದು ಅನ್ಕೊಂಡಿದ್ದೆ ನಾನು. ಓಕೆ ಗೈಸ್, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ವೆಲ್ಕಮ್ ಟು ನಮ್ಮ ತೇಜ 2 ವ್ಲಾಗ್. ಗೈಸ್ ಕಟ್ ಪೇಸ್ಟ್ ಆದ್ರೆ ಡಿಫ್ರೆಂಟ್ ಆಗಿ. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಸಂಧ್ಯಾ, ನೀನು ಹೆಣ್ಣಾಗಿರೋದಕ್ಕೆ ಬಚಾವ್ ಹೋಗ್ಬಿಟ್ಟಿದ್ಯಾ, ಇಲ್ಲಾಂದ್ರೆ ಕತೆ ಬೇರೆ ಇರ್ತಾ ಇತ್ತು. ನೀನು ಗಂಡಾಗಿರೋದಕ್ಕೆ ಬಚಾವ್. ಯಾವ ಹೇಳ್ತಿದ್ದ? ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಗೈಸ್ ಇವರೆಲ್ಲ ಬರೋದು ತುಂಬಾ ಲೇಟ್ ಮಾಡ್ತಾವ್ರೆ. ಮಗನ್ ಖಾಲಿ ಆಗದ್ರೆ ಇರೋ ತರ ನೋಡ್ಕೋಬೇಕಲ್ಲ, ಅಟ್ಲೀಸ್ಟ್ ಇವ್ರಿಗಾದ್ರೂ ಒಂದ್ 2 ಪೀಸ್ ಸಿಕ್ಕಿ ಅಂದ್ಬಿಟ್ಟು ಓಡಕ್ತಾ ಇದ್ದೀನಿ. ಗೈಸ್ ಇನ್ನು ಇವ್ರು ಬರೋಷ್ಟ್ರಲ್ಲಿ ಇನ್ನೂ ಹೆವಿ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೇಫ್ಟಿಗೆ ಅಂದ್ಬಿಟ್ಟು ಒಂದಷ್ಟು ಇನ್ನೊಂದು ಸ್ವಲ್ಪ ತಗೋಬೇಕು. ಎಲ್ಲ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಕ್ಕಿರ್ತೀನಿ. ಸೊ ಅವರು ಬಂದಾಗ ನಾನು ಒಂದು ಸ್ವಲ್ಪ ಒಳ್ಳೆ ಮಾತು ಹೇಳಿ ಹೊಡೆ ತಮಿಸ್ತೀನಿ. A few moments later. ಇವಾಗ ಬರ್ತವ್ರ ಆ ಕಡೆ. ಊಟ ಎಲ್ಲ ಖಾಲಿ ಆಗೋ ಟೈಮಲ್ಲಿ ಏನ್ ತಿನ್ನಕ್ಕೆ ಅಂತ ಬರ್ತವ್ರ. ರೆಡಿ ಆಗ್ಬೇರೋ ಬರ್ತವ್ರ, ನಾಷ್ಟ ತಿನ್ನೋಣ ಅಂತ ಎಲ್ಲ ರೆಡಿ ಆಗ್ಬಿಟ್ಟು ಬರೋಣ ಅಂತವ್ರಲ್ಲ ಇವರು. ಅಲ್ಲ ನಿಂಗೆ ನಾಷ್ಟ ತಿನ್ನ ಕೂಡ ರೆಡಿ ಆಗ್ಬೇಕಾ? ನೀನು ತಿಂದಿಲ್ಲ, ಇಕ್ಕಿನಲ್ಲ ಹಂಗೆ ಇಕ್ಕಿ ಪ್ಲೇಟ್ ಹಾಕೋಣ. ಈ ಕಡೆ ಇಕ್ಕಿ ಅಂತಾನೆ ಹಂಗೆ ಈ ಕಡೆ. ಅದು ಡಿಫೆಕ್ಟ್ ಕಡೆ ನೋಡ ಗೊತ್ತಾಗತ್ ನಿಂಗೆ. ಅಲ್ಲ ನಾನೆಲ್ಲ ಹಾಕೊಂಡ್ ಬಂದು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಳಿಗೆ ಕನ್ಸರ್ನ್ ಇಲ್ಲ, ಕರುಣೆ ಇಲ್ಲ, ಕೃತಜ್ಞತೆ ಇಲ್ಲ, ಒಂದು ಥ್ಯಾಂಕ್ಸ್ ಹೇಳಲಿಲ್ಲ, ಹಾಕೊಂಡು ಮೆಕ್ತಾವಳ ಕಡೆ. ಶಿಟ್ ಗೈಸ್, ಹೇಳಿದ್ನಲ್ಲ ನಮ್ಮಮ್ಮನೇ ಬೇರೆ, ಸಂಧ್ಯಾನೇ ಬೇರೆ. ಕರೆಕ್ಟಾಗಿ ಇವಾಗ ಟ್ರ್ಯಾಕ್ ಹೋಗಿ ಬಂದ. ಏನಾಯ್ತು ಅನ್ಕೊಂಡಿರ ಗೈಸ್? ಅಕೌಂಟ್ ರಿಕವರ್ ಆಗಿದೆ. ನಿತ್ಯಶ್ರೀ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಹೌ ಹ್ಯಾಪಿ ಆರ್ ಯು? ಐ ಮೀನ್ ಹೌ ಹ್ಯಾಪಿ ಆರ್ ಯು ನಿತ್ಯಶ್ರೀ? ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಪಾಪ ಒಂದ್ ಸ್ವಲ್ಪ ಹೊತ್ತು ಮುಂಚೆ. ಇಟ್ಸ್ ಓಕೆ ಪಾಸಿಬಲ್. ಇಲ್ಲ ಏನೋ ಒಂದು ಟ್ರೈ ಕೊಟ್ಟನಪ್ಪ. ಗೈಸ್ ನಿತ್ಯಶ್ರೀ ಅವರು ಏನೋ ಹೇಳ್ತಾ ಇದ್ದು, ಸವಿ ಗಳಿಗೆಗೆ ಭಾರತವೇ ಸಾಕ್ಷಿಯಾಗಿದೆ ಗೈಸ್. ನಿತ್ಯಶ್ರೀ ಅವರು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಲಾಗಿನ್ ಆಗೋದಕ್ಕೆ ಅವರ ಇನ್ಸ್ಟಾಗ್ರಾಮ್ ಕ್ರೆಡೆನ್ಷಿಯಲ್ಸ್ನ ಫಿಲ್ ಮಾಡಿದ್ರು. ಆ್ಯಂಡ್ ಆ ಥರ ರಿಪೀಟೆಡ್ ಆಗಿ ಫಿಲ್ ಮಾಡಿರೋದಕ್ಕೆ ಅವ್ರ ಅಕೌಂಟ್ ಬ್ಲಾಕ್ ಆಗಿತ್ತು. ಸೊ ಇವಾಗ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದೇ ಲೈನಲ್ಲಿ ಹೇಳ್ಬೇಕು ಅಂತಂದರೆ, ನೀವು ಎಷ್ಟು ದೊಡ್ಡ ಪೇಜೇ ಇಟ್ಕೊಂಡಿರಿ ಇನ್ಸ್ಟಾಗ್ರಾಮ್ ಮೇಲೆ ಆಗಲಿ, ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿ, ಒಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ ಮೇಲೆ ಅಂತೂ ಡಿಪೆಂಡ್ ಆಗಬೇಡಿ. ನನಗೆ ಒಟ್ಟಿನಲ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಇನ್ಕಮ್ ಸೋರ್ಸ್ನ ಜಾಸ್ತಿ ಮಾಡಿ. ಇದಲ್ಲ ಅಂದರೆ ಇನ್ನೊಂದು ಕಡೆ ಜಾಸ್ತಿ ಕಾಸು ಬೇಕಾಗಿ
ಅದು ಕಾಸಿರ್ಲಿ, ನನ್ಗಿಲ್ಲಿ ಪ್ಯಾಷನ್ ಇತ್ತು, ನಂದು ವರ್ಕ್ ಇತ್ತು. ಅಷ್ಟು ದಿನ ಎಫರ್ಟ್ಸ್, 2 years ಆಫ್ ಎಫರ್ಟ್ಸ್. ಅಷ್ಟು ಈಸಿ ಅಲ್ಲ, ಅದು ಹಿಂಗೆ ಹೋಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ನೆನ್ಸ್ಕೊಂಡ್ರೆ ಅದೊಂಥರ ಎಮೋಷನ್. ಅಕೌಂಟ್ ಅನ್ನೋದು ನಾನು ಇಷ್ಟಪಟ್ಟು ಮಾಡಿರೋದು. ಅಷ್ಟು ಜನರ ಪ್ರೀತಿ ಎಲ್ಲ ಐತೆ, ಇನ್ನೆಲ್ಲೂ ಇಲ್ಲ. ನಮಗೆ ಕೊಟ್ಟಿರೋ ರೂಮ್ಸ್ ಇತ್ತಲ್ಲ, ಡೋರ್ ಓಪನ್ ಮಾಡೋದಕ್ಕೆ ರೂಮ್ ಕಾರ್ಡ್ ಕಳ್ದೋಗ್ಬಿಟ್ಟೈತೆ ಅಂತ ಆಟಾಡ್ತಾ ಇದ್ರು. ಅವಾಗ ಆಗಿದ್ ಸೀನ್ ಇದು. ಮತ್ತೆ ಅದೇ ಎಕ್ಸ್ಪ್ರೆಷನ್ ಕೊಡು ನೋಡೋಣ ಇವಾಗ. ಏನ್ ಡೌಗಳು ಮಾಡ್ತೀಯ ನಂಗೆ ಗೊತ್ತು ಕಣ. ಯಾವಾಗ ಕಾಟಿದೆ ತೆಗಿತೇಜ. ನಾನೇನೋ ಬಂದ್ಬಿಟ್ಟು ಏನೋ ಹಿಡಿದ್ರೆ ಹಂಗೆ ಹೋಗ್ಬಿಡ್ತೀಯ ಮೇಲಕ್ಕೆ. ನಡಿ. ಬ್ಯೂಟಿಫುಲ್ ಪಾಯಿಂಟ್. ಗೈಸ್, ರೆಸಾರ್ಟ್ ಬಂದು ಯಾರ್ಯಾರೋ ಏನೇನೋ ದೇಪ್ತಾರೆ. ಆದ್ರೆ ನಮ್ಮ ಮನೆ ಹೆಣ್ಮಕ್ಳು ಏನ್ ದೇಪಿದ್ದಾರೆ ಗೊತ್ತಾ? ನನ್ ತಂಗಿ ರೆಸಾರ್ಟ್ ಬಂದು ಸವಿ ನೆನಪಿಗೆ ರಷ್ಯಾಗ ಹೋಗ್ತಿದ್ದಾಳಲ್ಲ, ಸವಿ ನೆನಪಿಗಾಗಿ ಏನ್ ತಗೊಂಡಿದ್ದಾಳು? ಯಾವ್ದದು? ಯಾವ ಕಂಪ್ನಿ ಅದು? ನಂದಿನಿ. ಡ್ಯಾಮೇಜ್ ಮಾಡ್ಬಿಟ್ಲು. ಬಾಯಿ ಮುಚ್ಚಮ್ಮ. ಇಟ್ ಈಸ್ ಬಟರ್. ನಂದಿನಿ ಬಟರ್. ನಂದಿನಿನಾ ತೋರ್ಸು. ಓ, ಊರ್ಗ್ ಹೋದ್ಮೇಲೆ ನೆನ್ಪಿಕಣಕ್ ಕಣಿದ್ಯಾ? ಗೈಸ್, ನಾನು ರೆಸಾರ್ಟ್ ಬರ್ಲೇಬಾರ್ದು ಅನ್ಕೊಂಡಿದ್ದೆ, ಬೇಜಾರಲ್ಲಿ ಇದ್ನಲ್ಲ. ಇವಾಗ ಬಂದಿತ್ತು. ಅಯ್ಯೋ ನಂಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಈ ರೆಸಾರ್ಟ್ 3 ಸಲ ಬರ್ತಿರೋದು ಈ ರೆಸಾರ್ಟ್ಗೆ. ಬಟ್ ಖುಷಿ ಇದೆ ನಂಗೆ, ಯಾವತ್ತೂ ಮರೆಯಲ್ಲ, ನಾನು ಜೀವನದಲ್ಲೇ ಮರೆಯಲ್ಲ. ಗೈಸ್, ಈ ಕಡೆ ಪವಿತ್ರದು ವಿಡಿಯೋ ಶೂಟ್ ನಡೀತೈತೆ, ಫೋಟೋ ಶೂಟ್ ನಡೀತೈತಾ? ಸಂಧ್ಯಾ ಫೋಟೋ ಶೂಟ್ ನಡೀತೈತೆ. ಅವ್ರು ಹೇಳಕ್ ಹೋಗಲ್ಲ. ವಶಿತಾ, ಪವಿತ್ರ, ವಾಟ್ ಈಸ್ ಯುವರ್ ಪ್ಲಾನಿಂಗ್? ಯಾವ ತರ ಕೂತ್ಕೋಬೇಕು, ಯಾವ ತರ ಒಂದು ಪೋರ್ಟ್ರೇಟ್ ಫೋಟೋ ತಗೋಬೇಕು? ನಿನ್ ಯಾವ್ದು ಐಡಿಯಾ ಇಲ್ಲ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗೈಸ್, ಇದನ್ನ ರೆಸಾರ್ಟ್ ಕತೆ ಎಲ್ಲ ಮುಗಿದಿದೆ. ಯಾರ್ ಆರ್ ಲಿವಿಂಗ್. ಎಷ್ಟು ಲೇಟ್ ಮಾಡ್ತಾಳೆ ಪವಿತ್ರ ಅಂದ್ರೆ ಫೋನ್ ಒಂದ್ ಕಡೆ ಬಿಡ್ತಾಳೆ. ಗೈಸ್, ಎಲ್ಲ ಮುಗ್ದಿದೆ ಗೈಸ್, ವಿ ಆರ್ ಲಿವಿಂಗ್. ಈ ಕಡೆ ಇನ್ನೊಂದ್ ಸ್ವಲ್ಪ ವಿಡಿಯೋ ಶೂಟ್, ಫೋಟೋ ಶೂಟ್ ನಡೀತದೆ ಇದೇ ಜಾಗದಲ್ಲೇ. ಅವತ್ತು ಹೆಸರು ನಡೆದಿದ್ದು. ಆಮೇಲೆ ಈ ಕಡೆ ಯಾವ್ದು ಚಾಲೆಂಜ್ ನಡೀತಿದ್ದು, ಹಿಂದ್ಗಡೆ ಹೂ ಹಿಟ್ ಫ್ರಮ್ ಬಿಹೈಂಡ್ ಅನ್ನೋದನ್ನ ಈ ಕಡೆ ಮಾಡಿದ್ವಿ. ಎಲ್ಲ ಒಳ್ಳೆ ಮೆಮೊರೀಸ್ ಗೈಸ್. ಮತ್ತೆ ಮಾಡಬೇಕು, ಟೈಮ್ ಸಿಗ್ತಾಯಿಲ್ಲ ಎಲ್ಲ ಮೋಜೋಗಕ್ಕೆ. ಎಲ್ಲ ಕೆಲಸಗಳು ಜಾಸ್ತಿ ಆಗ್ಬಿಟ್ಟವೆ, ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟವೆ. ಎಲ್ಲ ಸ್ಟಾರ್ಟಿಂಗಲ್ಲೇ ಫ್ರೀ ಆಗಿರ್ತಾ ಇದ್ವಿ, ಎಲ್ಲ ಒಂದೊಂದು ಕಡೆ ಬ್ಯುಸಿ ಆಗ್ಬಿಟ್ಟಿದ್ವಿ. ನಾವು 3 ಜನ ಸೇರಿದ್ರೆ ಇನ್ನೂ 2 ಸೇರಲ್ಲ, 2 ಸೇರಿದಾಗ ಯಾರು ಒಬ್ರು ಸೇರಲ್ಲ. ಏನ್ ಕದೀತವ್ರೆ, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಏನೋ ಒಂದಿದೆ. ಸಂಧ್ಯಾ ನಿತ್ಯ ಯಾವಾಗ ಸಿಕ್ಕುದು ಸಂಧ್ಯಾ ನಿಂಗೆ? ನಾಚಿಕೆ ಆಗ್ಬೇಕು. ಇಲ್ಲಿವರೆಗೂ ನನ್ನ ಬಡೆಗೆ ಸಂಧ್ಯಾ ನಾನೇ ನಿಂಗೆ ಫೀಲ್ ಆಗ್ತಾ ಇಲ್ವೇ? ಓಕೆ. ಗೈಸ್, ಈ ಕಡೆ ರೆಸಾರ್ಟ್ ಅಲ್ಲಿ ಚೆಕ್ಔಟ್ ಎಲ್ಲ ಆದ್ಮೇಲೆ ಗೇಟ್ ಪಾಸ್ ಅಂತ ಒಂದು ಕೊಡ್ತಾರೆ. ಸೊ ಅದನ್ನ ಗೇಟ್ ತೋರಿಸಿದ್ರೆ ನಮ್ಮ ಗಾಡಿನ ಹೊರಗಡೆ ಬಿಡೋದು. ಗೇಟ್ ಪಾಸ್ ಏನು ಅಂದ್ರೆ ಬೇಸಿಕಲಿ ಇವ್ರದ್ದೇನು ಫೈನ್ ಇಲ್ಲ, ಇವ್ರದ್ದೇನು ಪೇಮೆಂಟ್ ಎಲ್ಲ ಕ್ಲಿಯರ್ ಆಗದೆ ಅಂತ ಒಂದು ಡಿಕ್ಲರೇಷನ್ ಇದೆ. ಸೊ ಇವಾಗ ಇದನ್ನ ಕಾರಲ್ಲಿ ಇಟ್ಟಿರ್ತೀನಿ. ಗೈಸ್, ಇಲ್ಲಿಂದ ನಮ್ಮ ಇನ್ನೊಂದು ದೈಹಿಕ ಚಟುವಟಿಕೆಗಳು ಆರಾಮ್. ಏನೋ ಒಂದು ಹೇಳಿದ್ರೆ ನಾಗ್ತಾ ಇರ್ತಾರಪ್ಪ ಇವರಿಬ್ರು. ಏನಂತ ಹೇಳ್ದೆ ನಾನು? ದೈಹಿಕ. ಪುಣ್ಯ ಬರೋದು ನಿನ್ಗೆ. See, if I make someone laugh, I'll be happy with it. ನಾನು ಮಾತಾಡೋ ಪ್ರತಿಯೊಂದು ವರ್ಡ್ಗೂ ಲಾಫ್ ಮಾಡ್ತಾ ಇದ್ರೆ ಹೆಂಗ್ ಹ್ಯಾಪಿ ಇರಕ್ಕಾಗತ್ತೆ? ಕನ್ನಡದಲ್ಲಿ ಮಾತಾಡಕ್ ಬರಲ್ಲ ನಿಂಗೆ? ತುಂಬಾ ಹಾಸ್ಯಕರವಾಗಿದ್ಯಾ ತೇಜ. ನಾವೆಲ್ಲ ಹ್ಯಾಟ್ ಬಂದ್ರೆ ಹೊಸ ಹೆಲ್ಮೆಟ್. ಇಲ್ಲ ಅಂದ್ರೆ ಹಳೇದೇ ನಿಂಗೆ. ಎಲ್ಲ ಹ್ಯಾಟ್ ಹಾಕೊಂಡು ಕೂತಿದ್ರೆ ವರ್ಷಿತ ಅದ್ಯಾವ್ದ ಬಿಸಿ ಡಿಸ್ಕಷನ್ ಅಂತ ಕೂತಿದ್ಲ ಕಡೆ ಮೂಲೆಯಲ್ಲಿ. ನಮ್ಮ ವರ್ಷದಾಗ ಯಾಕೆ ಈ ತರ ಬುದ್ಧಿ ಬಂತು? ಲೇ, ಎಲ್ರಿಗೂ ಇದನ್ನೇ ಆಗ್ಬಿಡ ನಿನ್. ಲೈ ಪಾಪ ನೋಡ್ದವ್ರೆಲ್ಲ ಎಲ್ರದ್ದು ಇದೇ ಕತೆ ಅನ್ಕೊಂಡ್ಬಿಡ್ಬೇಕು. ತೇಜ ಸರ್ ಹತ್ರ ಬತ್ತಲ್ಲ ಹಿಂಗೆ. ಸಂಧ್ಯಾ ನಾನು ಹಿಂಗ್ ಹೇಳಿದೀನಿ ಸಂಧ್ಯಾ, ಈ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡ. ಮತ್ತೆ ಈ ತರ ಎಲ್ಲ ಒದ್ದಾಡ್ತಿಯಲ್ಲ. ನನ್ಗೆ ಇಂಥ ಗ್ರಾಚಾರ ಎಲ್ಲ ಬಂದಿಲ್ಲ. ಇಂಥ ಗ್ರಾಚಾರ ಬಂದ್ಬಿಟ್ರೆ ನಾನು ಪ್ರಾಣ ಬಿಡ್ತೀನಿ ಹೊರ್ತು ಪ್ರಪೋಸ್ ಮಾಡಲ್ಲ. ಪ್ರಪೋಸ್ ಮಾಡಲ್ಲ. ಗೈಸ್ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾವ್ರೆ.
ಶಬರಿಮಲೆಗೆ ಹೋಗ್ಬೇಕಾದ್ರೆ ಹಿಂಗೆ ಇಕ್ಕಂತಾರ ತಲೆ ಮೇಲೆ. ಪವಿತ್ರ ಏನ್ ತಗೊಂಡೋಗ್ತಾ ಇದ್ದೆ? ಅದು ಮಹೇಂದ್ರನ ಅಮರೇಂದ್ರನ? ಅದು ಬಿಲ್ಲಿ. ಬಾಹುಬಲಿ ಅಲ್ಲ, ಅದು ಬಿಲ್ಲಿ. ಪವಿ ಬಿಲ್ಲಿನ ಅಲ್ಲ, ಇಲಿ. ಅದು ಇಲಿ ಅಲ್ಲ, ಮಜ್ಗೆ ಹುಳಿ. ಫಸ್ಟ್ ಯಾರು ಕೈ ಕೊಡು ವರ್ಷಿತ ನಂಗದು. ಫಸ್ಟ್ ವರ್ಷಿತ ಹೋಗ ಅಟ್ಯಾಚ್ ಮಾಡ್ಕೋ, ಹೋಗ ಕಡೆ ನಾನು ಕೊಟ್ಟಿ. ನೆಕ್ಸ್ಟ್ ಪವಿ. ಜನ್ಮದ ಜೋಡಿಗಳಿದ್ರು. ಕಂಡ್ರೆ ನನ್ನನ್ನು ಬಿಸಾಕ್ರಿ, ನಾನು ಹೋಗ್ತೀನಿ ಸುಟ್ಟು. ಪವಿತ್ರ ವರ್ಷಿತ ಅವ್ರ ಅಕ್ಕ, ವರ್ಷಿತ ಪವಿತ್ರ ಅವ್ರ ತಂಗಿ. ಸಂಜೆ ಎಂತ ಕಕ್ಕನ, ಸಂಜೆ ಎಂತ ಕಕ್ಕನ. ಸರಿ, ಕೋಳಿ ಬುಕ್ಕನ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಆಯ್ತಾ? ಓಡ್ರ ಓಡ್ರ ಓಡ್ರ. ಸೋತು ಧೈರ್ಯ ಮಾಡಿ. ನಾನೆಲ್ಲವರು ಎದುರ್ಕೊಂತಾರೆ ಅನ್ಕೊಂಡೆ, ಏನ್ ಎದುರ್ಕೊಂತವ್ರಲ್ಲ ನೋಡೋಣ. ಅವ್ರು ನಿನ್ ತಂಗಿದಿರ್ ಕಣೆ. ಅದೇ ಅದು ಏನ್ ಗೊತ್ತಾ, ನಾನಿನ್ನೂ ಭ್ರಮೇಲಿ ಬದುಕ್ತಾ ಇದ್ದೀನಿ. ಅವರಿಬ್ರು ಇನ್ನು ಚಿಕ್ಕ ಮಕ್ಳು ಅಂತ. ಆದ್ರೆ ಅವ್ರು ನನ್ಗಿಂತ ದೊಡ್ಡವರು. ಈ ಕಡೆ ಸಂಧ್ಯಾ ತುಂಬಾ ದೊಡ್ಡವಳಾಗ್ಬಿಟ್ಟವಳೆ. ದೊಡ್ಡ ಮಾತು. ಅವ್ರು ಏನಿಡು ಪಾಪ ಬೆಳೆಸ್ದಾಗೆ ಮಾತಾಡ್ತಾವಳೆ. ನನ್ ಮಕ್ಳು ಕಣೆ. ಅಯ್ಯೋ, ತಾಳ್ಮೆ ಇರಿ. ಮಂಡ್ಯದವ್ರು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ, ಬೇಗ ಅಚೀವ್ಮೆಂಟ್ ಮಾಡ್ತೀರ ಅಂತ ಗೊತ್ತು. ಈ ತರ ವಿಷಯದಲ್ಲೆಲ್ಲ ಸ್ವಲ್ಪ ಸಂಧ್ಯಾ, ಲೈಫ್ ಅಲ್ಲಿ ಅಡ್ವೆಂಚರ್ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಲೈಫ್ ಅಲ್ಲಿ ಅಡ್ವೆಂಚರ್ ಎಷ್ಟು ಇಂಪಾರ್ಟೆಂಟ್ ನಿಂಗೆ? ತುಂಬಾ ಇಂಪಾರ್ಟೆಂಟ್. ಇರೋದು ಒಂದೇ ಲೈಫ್. ಇದನ್ನ ಬಿಚ್ಚಾಕ್ಬಿಡು, ಹೋಗಂಗೆ. ಅಡ್ವೆಂಚರ್ ಅಂದರೆ ತುಂಬ ಇಷ್ಟ. ಅಡ್ವೆಂಚರ್ ಅಂದರೆ ತುಂಬ ಇಷ್ಟ. ಅದ್ರಲ್ಲಿ ಕಲಿಯೋದು ಬೇಜಾನಿದೆ. ನಾವು ಏನು ಮಾಡೋಕ್ಕಾಗಲಿಲ್ಲ ಅನ್ನೋದು ಅಡ್ವೆಂಚರಲ್ಲಿ ಸಾಧನೆ ಮಾಡ್ತೀವಿ. ಏಕೆಂದರೆ ಅಡ್ವೆಂಚರಲ್ಲಿ ನಾವು ಸಾಹಸ ತುಂಬ ಇದೆ. ಅದರಲ್ಲಿ ಇರ್ತೀವಿ, ನಮ್ಮಲ್ಲಿರುತ್ತೆ. ಅಡ್ವೆಂಚರ್ ಒಂದು ಸಲ ಅಡ್ವೆಂಚರ್ ಕಾಲಿಡಿ ಓದ್ತಾ ಹೋಗ್ತಾ ತುಂಬ ಇದೆ ಕಲಿಯೋದು. ತಿಳ್ಕೊಳ್ಳೋದು ಬೇಜಾನಿದೆ. ಎಲ್ಲ ಅಡ್ವೆಂಚರಲ್ಲಿ ಸಿಗುತ್ತೆ. ಅಡ್ವೆಂಚರ್ ಕ್ರೂ ಕಡೆಯಿಂದ ಬಿಡ್ತವ್ರು. ಹೋದ್ರು ಸಂಜೆ ಬಚಾವ್ ಕಡೆ ನೀನು. ವಾ, ನೀವೇನ ಇದು? ನಾವೇ. ಸೂಪರ್. ಯಾವಾಗಣ್ಣ ಇವೆಲ್ಲ? ಅಲ್ಲಿ 2 ವರ್ಷ ಆಯ್ತು ಕ್ಯಾಂಪ್ ಮುಗಿಸಿ. ನೈಸ್ ಗೈಸ್, ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಚೆನ್ನಾಗಿದೆ ಇದು ನೋಡಿ. ಸ್ವಲ್ಪ ಹೆಂಗೆ ನಾವು ಯಾವುದಾದ್ರು ಡ್ರೋನ್ ತಗೋತಾ ಡ್ರೋನ್ ಇವ್ರಿಗೂ ಮೋಷನ್ ಒಳ್ಳೆ ಫೀಲ್ ಗೈಸ್. ವಾತಾವರಣ ಎಲ್ಲ ಈ ಥರ ಒಂದು ವ್ಯೂಸಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿ ಅನ್ಸ್ತಾರೆ. ಹೆಂಗೆ ಹೋಗ್ತಾ ಇದ್ದೀನಿ ನೋಡಿ. ನಾನೇ ಡ್ರೋನ್ ಆಗ್ಬಿಟ್ಟಿದ್ದೀನಿ ಈ ಕಡೆ. ಇದು ಆ್ಯಕ್ಚುಲಿ 2 ವೇ ಇದೆ ಗೈಸ್. ಒಂದು ಆ ಕಡೆಯಿಂದ ಈ ಪಾಯಿಂಟಿಗೆ ಬರ್ತೀವಿ, ಮತ್ತು ಈ ಕಡೆಯಿಂದ ರಿಟರ್ನ್ ಅದೇ ಪಾಯಿಂಟಿಗೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗ್ತೀವಿ. ಸಂಜೆ ಇವಾಗ ಎಕ್ಸಿಕ್ಯೂಟ್ ಮಾಡ್ಕೋತಾ ಇದ್ದಾಳೆ. ವಿಷಯವಲ್ಲ ಏನಾಯ್ತು? ಅನ್ಕಂಡೆ ಯಾರಾದ್ರೂ ಸಾಕಂತಾರೆ ಅಂತ ಅನ್ಕೊಂಡೆ. ಹೌದಾ? ನೀವು 3 ಜನ ಅಷ್ಟು ಕಮ್ಮಿ ಇದ್ದೀರಾ? ಸಂಜೆ ಒಬ್ಳೇನ ಬಂದಿದ್ದು? ಏನಿಲ್ಲ, ಏನು ಎಷ್ಟು ತೂಕ ಇದೆಯಾ ನೀನು? ಥ್ಯಾಂಕ್ ಯು ಅಣ್ಣ. ವೆಲ್ಕಮ್. ಗೈಸ್, ಇವಾಗ ಪವಿತ್ರ ಇದೊಂದು ಬಸ್ ಗೇಮ್ ಅಂತ ಒಂದಿದೆ, ಅದನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಟೆಸ್ಟ್ ಮಾಡಿದ್ರೆ ಅಲ್ಲಿವರೆಗೂ ಮೂವ್ ಮಾಡಬೇಕು. ಹಾಂ, ನಾನು ಬೇಗ ಔಟ್ ಆಗ್ತೀನಿ. ಔಟ್ ಆಗಂಗಿದ್ರೆ ಯಾಕೆ ಆಡಕತ್ತೀನಿ ನೀನು? ಕಮಾನ್ ಪವಿ, ಪಕ್ಕ ಟೆಸ್ಟ್ ಮಾಡಿದ್ಯಾ? ಕಮಾನ್ ಪವಿ, ಶೇಕ್ ಆಗ್ತೈತೆ. ಔಟ್ ಆಗೋದು. ಗೈಸ್, ಈ ಕಡೆ ಕ್ಯಾಚ್ ದ ಬ್ಯಾಟ್ ಅನ್ಬಿಟ್ಟು ಈ ಕಡೆ ಫಸ್ಟ್ ನಾನು ಆಡಿದೆ, ಸೆಕೆಂಡ್ ಸಂಜೆ ಆಡಿದ್ಲು, ಆಮೇಲೆ ನಿತ್ಯ ಆಡಿದ್ರು. ಇಲ್ಲ, ಫಸ್ಟ್ ನಾನು, ನಿತ್ಯ, ಸಂಜೆ ಇವರೆಲ್ಲ ವೇಸ್ಟು. ಸಂಜೆ ಕೂಡ ಅಲ್ಟಿಮೇಟ್ ವೇಸ್ಟು. ನಾನು ಆದ್ರೂ 6 ಹಿಡ್ದೀನಿ.
ವರ್ಷದ ಎಷ್ಟು ಕ್ಯಾಚ್ ಹಿಡಿತಾಳೆ ನೋಡೋಣ. ಅಕ್ಕ ಸ್ಟಾರ್ಟ್. ಒಂದು ವರ್ಷ ಎರಡೇ ಇನ್ನೊಂದು ಪರವಾಗಿಲ್ಲ ವರ್ಷಿ. ಹೋಗೆ ಪರವಾಗಿಲ್ಲ. ಐ ಅಪ್ರಿಷಿಯೇಟ್. ಅಷ್ಟಾದ್ರೂ ಮಾಡಿದ್ಯಲ್ಲ, ಪ್ರಯತ್ನ ಮಾಡಿದ್ಯಾ, ಅದು ಇಂಪಾರ್ಟೆಂಟ್. ಗೈಸ್ ಇದು ಯಾವುದೋ ಒಂದು ಹೊಸ ಗೇಮ್ ಅಂತ ಇಲ್ಲಿಗೆ ಬಂದಿರೋದು. ಈ ಕಡೆ ಒಂದು 4 ಜನ ಕೂತಿರ್ಬೇಕು. ರೊಟೇಟ್. ಸಂಧ್ಯಾ ವರ್ಷಿ ಅಲ್ಲೋ ಕರ್ದವನ್ ಯಾರು? ನೀನ್ ಜ್ಯೂಸ್ ಕುಡಿಬೇಕು ತಾನೆ? ಆರಾಮಾಗಿ ಜ್ಯೂಸ್ ಕುಡ್ಕೊಂಡಿರು, ನಾವು ಆಟ ಆಡ್ಕೊಂಡು ಬರ್ತೀವಿ. ನಿಮ್ ಬಾಯಿಗೆ ರೊಟೇಟ್ ಆಗಿ ಸ್ಟಾರ್ಟ್ ಆಯ್ತು. ನೀವು ಬಿದ್ದಾಗಲ್ಲ ಎಗ್ರುಕೊಂಡು ಹೋಗೋದು ಫೋನು. ನೋಡ್ರಿ ಹೋಯ್ತು ಫೋನ್. ಕಿರ್ಚಾಡ ಮದ್ದೆ ಬೇಕಾಗಿರೋದು. ನಿತ್ಯ ಮತ್ತೇನಾ? ನಿತ್ಯನೇ ಫೋಕಸ್ ಮಾಡಿದ್ವಿ. ಫೋನ್ ಹಿಡ್ಕೊಂಡು ಯಾರು ಕುತ್ಕೊಂತಾರ ಗುರು ಇಲ್ಲಿ. ಗೈಸ್ ಇವಾಗ ATV ನಿನ್ ಬ್ಲಾಗ್ ಪವಿ ಓಡಿಸ್ತಾವಳೆ. ಪವಿಗೆ ಈ ತರ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜ್. ಫಸ್ಟ್ ಟೈಮ್ ಅಲ್ಲ ಪವಿ ಇದು. ಹುಷಾರು, ನಿನ್ ಮನೇಲಿ ಸ್ಕೂಟಿ ಓಡಿಸಂಗ್ ಓಡಿಸ್ಬಿಟ್ಟಿಯಾ? ಹೋಗ್ ಬ್ರೇಕ್ ಬಿಡು. ಮೈಲೇಜ್ ಹಿಂಗೆ ಓಡಿಸಲ್ಲ ನೀವೆಲ್ಲ. ಮೈಲೇಜ್ ಗಾಡಿಗೂ ಮೈಲೇಜ್ ಸಿಗಲ್ಲ. ಅದ್ ಹೆಂಗ್ ಬ್ರೇಕ್ ಹಿಡ್ಕೊಂಡಿದ್ಯಾ ನೀನು? ನೀವು ಯಾಕೋ ಡಿಚ್ಚಿ ಹೊಡಿತಾರ ಇದ್ರಲ್ಲ. ಏನಪ್ಪ ನೀನು ಗಾಡಿ ಓಡ್ಸಕ್ ಬರಲ್ಲ ಅಂದಾಗ ಏನ್ ಹೇಳ್ಬೇಕು? ಹೇಳಿದ್ರೆ ಸ್ಕೂಟಿ ತರ ಓಡಿಸ್ಬೇಡ ಅನ್ಬಿಟ್ಟು ಸ್ಲೋ ಆಗಿ ರೈಸ್ ಮಾಡು. ಬ್ರೇಕ್ ಮೇಲೆ ಕೈ ಇಟ್ಕೊಂಡಿರೋ. ಸ್ಲೋ ಆಗಿ ಹೋಗ್ಬಾ. ಒಂದ್ ರೌಂಡ್ ಹೋಗ್ಬಾ ಸಾಕು. ಹೋಗ್ ರೈಟ್ ಸೈಡ್ ತಿರುಗಿಸಿ ಹ್ಯಾಂಡ್ಲ್ನ. ರೈಟ್ ಎಳಿ ರೈಟಿಗೆ ಎಳಿ ಓಡ್ಸು. ಎಳಿ ರೈಟ್ಗೆ ಎಳಿ. ಇನ್ನು ಎಳಿ ಆದ್ರೆ ಬಿಡ್ತಾ ಇದೆಯಲ್ಲ. ಎಳಿ. ಪಾಪ ಇವಳು ಕಷ್ಟ ಆಗ್ತೈತೇನೋ. ಒಂದ್ ರೌಂಡ್ಗೆ ಹೆಂಗೆ ಅಂದ್ರೆ ಸಾಕು ಇವಳಿಗೆ. ಒಂದ್ ರೌಂಡೇ ಸಾಕು. ಗೈಸ್ ವರ್ಷದದೆಲ್ಲ ಮುಗೀತು. ಇವಾಗ ನಾನು ಸುತ್ತಾಡಕ್ಕೆ ಅಂತ ಹೋಗ್ಬೇಕು. ಹುಷಾರಾಗಿರ್ಬೇಕು. ವರ್ಷದ ತರ ಅಂತೂ ಹೋಗಲ್ಲ, ಪವಿತ್ರ ತರ ಅಂತೂ ಹೋಗೋದೇ ಇಲ್ಲ. ಫಸ್ಟ್ ಟೈಮ್ ಅಪ್ಪ ನಮ್ದು. ಇದಾದ್ಮೇಲೆ ನಾನು ಓಡಿಸಿರೋ ಯಾವ ಕ್ಲಿಪ್ಪು ಇಲ್ಲ. ಯಾಕಂದ್ರೆ ಇವರೆಲ್ಲ ಬುದ್ಧಿವಂತರು, ರೆಕಾರ್ಡೇ ಮಾಡಿಲ್ಲ. ಹೆಂಗಿತ್ತು ನಿತ್ಯಶ್ರೀ ಅವರೇ? ನಮ್ ಕೈಲಿ ಆಗ್ಲಿಲ್ಲ. ಇವಾಗ ವರ್ಷಿತ ಮತ್ತೆ ಪವಿತ್ರ ಈ ಒಂದು ಬಲೂನ್ ಆಕಾರದ ಒಂದು ಇದು ಓಕೆ ಆಟ ಆಡಕ್ಕೆ ಅಲ್ಲೇ ಇರ್ಬೇಕು ನೋಡ್ರಿ. ವರ್ಷ ಸೂಪರ್. ಪಲ್ಟಿ ಹೊಡಿ. ವರ್ಷಿತ ಒಂದ್ ಕೆಲಸ ಮಾಡು. ನೀನು ಆ ಕಡೆ ಒಂದ್ ಕೈ, ಈ ಕಡೆ ಒಂದ್ ಕೈ, ಅಲ್ಲೊಂದ್ ಕೈ ಕಾಲ್ ಇಕ್ಬಿಟ್ಟು ಹಂಗೆ ರೊಟೇಟ್ ಆಗ್ಬಿಡು. ಮಿಸ್ ಆಗೋಯ್ತಲ್ಲೇ. ಸಂಧ್ಯಾ ಅವಳು ವರ್ಷಿತ ಪವಿತ್ರದ ಕಾಲು ಉಗ್ರು ಶಾರ್ಪ್ ಆಗಿ ಕುಯ್ಕೊಂಡು ಗಾಳಿ ಹೋಗಿ ಕಾಸು ತಂದು ಕಳ್ಸಿದ್ರೆ ಹೆಂಗೆ ಇರುತ್ತೆ? ಹಿಂಗೆ ಇಮ್ಯಾಜಿನೇಷನ್ ಇಲ್ಲ ಇವಳಿಗೆ. ಗೈಸ್ ಇವರೆಲ್ಲ ಪಾಪ ತುಂಬಾ ಭಯ ಬಿದ್ದು ಬೇಗ ಸ್ವಲ್ಪ ಬೇಗ ಬಂದ್ಬಿಟ್ಟವ್ರೆ ಗೈಸ್. ಇವ್ರೇನೋ ಪಾಪ ಕನ್ವಿನ್ಸ್ ಮಾಡೋದಕ್ಕೆ 1-2 ನಿಮಿಷ ಎಕ್ಸ್ಟ್ರಾ ಕೊಟ್ಟಿನಿ ಅಂತ ಅಂತಾರೆ. ಇಟ್ಸ್ ಓಕೆ. ಸೊ ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ ಇದು ಯೂಟ್ಯೂಬ್ ನಿನ್ ಲುಕ್ಕು ನೋಡಿ ಬಿದ್ದೆ, ಎತ್ಕಡೆ ಹೋಗ ಸ್ವಲ್ಪ ಮಾರಾಯ. ನಿನ್ ಕದರ್ ನೋಡಿ ಎದ್ದೆ, ನಿನ್ ಸ್ಟೆಪ್ಪು ಕಂಡು ದಿನ ರಾತ್ರಿ ಮರ್ದೋಯ್ತು ನಿದ್ದೆ. ಒಂದೇ ಸೈಡ್ ಆಯ್ತಿದೆ. ಇಬ್ರು ನೀರ್ ಒಳಗಡೆ ಹೋಗ್ತೀರಾ ನೋಡಿ.
ನೋಡು, ಒಂದ್ ಸೈಡ್ ಒಬ್ರು ಇನ್ನೊಂದ್ ಸೈಡ್ ಒಬ್ರು. ನಾನು ಇವತ್ತೇ ಬರ್ತಾ ಇರೋದು ಅಲ್ಲ ಲೈಫಲ್ಲಿ ಇವತ್ತೇ ಬರ್ತಾ ಇರೋದಿದ್ರ ಒಂದು ಐಟಮ್ ನಾನು ನಿಂತ್ಕೊಂಡಿದ್ದೀನಿ. ಇಬ್ರು ಒಂದೇ ಕಡೆ ಫೋಸ್ ಹಾಕ್ರ. Gotta get to Nikki. I'm sorry I was kinky. ಲೇ ಒಂದೇ ಕಡೆ ವಾಲ್ತೈತೆ. ನೋಡು ನಾನು ಪಲ್ಟಿ ಹೊಡಿಬೇಕು. ನಾವು ಫಸ್ಟ್ ಡಿಸ್ಕಷನ್ ಮಾಡ್ತೀವಿ. ಫಿಸಿಕ್ಸ್ ಅಪ್ಲೈ ಮಾಡ್ತೀರಾ? ಫಿಸಿಕ್ಸ್ ಅಪ್ಲೈ ಮಾಡಕ್ಕೆ ನೀವು ಸೈನ್ಸ್ ಓದಿರೋದು ಕುಂಬಳಕಾಯಿ ಒಳಗೆ ಹೊಡೆದು ಕುಂಬಳಕಾಯಿ ಓಡ್ಸಕ್ಕಾಗಲ್ಲ ಸಂಜೆ. ಒಬ್ರು ಹತ್ ಕಡೆ ಇರಿ, ಒಬ್ರು ಇದ್ ಕಡೆ ಇರಿ. ಸೆಂಡ್ ಒಂದೇ ಸದ್ಯ ನಿನ್ ಟೇಸ್ಟ್ ಯಾವಾಯ್ತು? ಕಂಟಿನ್ಯೂಸ್ ಆಗಿ ನಾವು 3 ನಿಮಿಷ ಇಲ್ಲ 100 ಮೀಟರ್ ಓಡೋಣ, ನಿಂತ್ಕೊಂಬೋಣ, ನಾವೇ ಫಲ್ಟಿ ಹೊಡೆದ್ಬಿಡ್ತೀವಿ. ಆಯ್ತಾ? ಯಾರು ಫಸ್ಟ್ ಓಡ್ತಾರ ನೋಡೋಣ. ರೆಡಿ? 1 2 3 ಓಡಿ 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 ಬರೀ ಇಂಥದೆಯ. ಗೈಸ್, ಆ ಕಡೆ ವಾಟರ್ದು ಒಂದು ಗೇಮ್ ಐತಲ್ಲ, ಅದು ಮುಗಿಸಿದ್ದಾಯ್ತು. ಇವಾಗ ಈ ರಾಕೆಟ್ ಎಜೆಕ್ಟರ್ಗೆ ಬಂದಿದ್ದೀವಿ. ಇದು ಎಷ್ಟು ಮೇಲೆ ಹೋಗುತ್ತೆ ಅಂದರೆ ನೀವು ಆಲ್ರೆಡಿ ನೋಡಿರ್ಬೋದು ನಮ್ಮ ಪ್ರೀವಿಯಸ್ ಮಿನಿಸ್ಟರ್ ಬ್ಲಾಗಲ್ಲಿ ಕಿರ್ಚಾಡಿರೋದು. ಇವಾಗ ಇವರಿಬ್ರು ಹೆಂಗೆ ಕಿರ್ಚಾಡ್ತಾರೆ ನೋಡೋಣ. ಏನೋ ಎಷ್ಟು ಬೋಲ್ಡ್ ಆಗಿದ್ಲು ಅಂತ ನೀವು ನೋಡಿದ್ರಿ ಅಲ್ವಾ? ಇವಾಗ ತರದ ಕಷ್ಟಕರವಾದ ಗೇಮ್ ಅನ್ನು ಆಡಲು ಬರುತ್ತಿದ್ದಾರೆ. ನಾಟಕೀಯವಾದ ಒಂದು ಎಕ್ಸ್ಪ್ರೆಷನ್ ಕೊಡೋ ಇದರಲ್ಲಿ ಸಂಜೆ SSP ಅಂತ ನಿಮಗೂ ಗೊತ್ತು. ಲೆಟ್ಸ್ ಈ ಸರಿ ಹಿಂಗ್ ಕೊಡ್ತಾನೆ ಅಂದ್ಬಿಟ್ಟು ಹಾರ್ಕೊಂಡು ಹೋಗ್ಬಿಡ್ತೀನಿ ನೀನ್ ಸಣ್ಣಕ್ಕಿದೆಯಲ್ಲೇ ಅಲ್ಲಿ ಏನದು ಅಲ್ಲಿ ಜಸ್ಟ್ ಬಾಟಮ್ ಅಷ್ಟೇ ಕಟ್ಟಿರೋದು, ಮೇಲ್ಗಡೆ ಹಂಗೆ ಎಗರ್ಕೊಂಡು ಹೋಗ್ಬಿಡುತ್ತೆ. ಹಾರ್ಕೊಂಡು ಹೋಗಿದ್ದೆ ಅಂದ್ರೆ ನೀನು ಹೋಗೇ ಬಿಡ್ತೀಯ ಕಣೆ. ಅಲ್ಲಿಂದ ಎಲ್ಲಿ ಜಂಪ್ ಹೊಡಿತೀಯ ನೀನ್ ಈ ಕಡೆ. ಹುಷಾರ್, ಹೋಗ್ಲಿ, ಆರಾಮಾಗಿ ಹೋಗ್ತಾ ಇದ್ದೆ. ಝೂಮ್ ಹಾಕ್ಬೇಕು ನೋಡಿ ಹೆಂಗ್ ಆಡ್ತಾಳೆ ಅಂತ. ಫಲ್ಟಿ ಹೊಡೆದವಳಲ್ಲ. ಸೂಪರ್. ಏನ ಇನ್ನೊಂದ್ ಬೇಕಾ? ಗೈಸ್, ವರ್ಷಿತ ಸೆಕೆಂಡ್ ರೌಂಡ್ ಐ ಥಿಂಕ್ ಹೆಂಗೋಗುತ್ತೆ ನೋಡೋಣ. ಫುಲ್ ಟೈಟ್ ಹಾಕ್ಬಿಡೋಣ. ಎಗ್ರಕೊಂಡ್ರೆ ನೆಕ್ಸ್ಟ್ ಕೇಳ್ಬೇಡ್ದು ಬೇಕು ಅಂದ್ಬಿಟ್ಟು ಹಂಗ್ ಟೈಟ್ ಮಾಡ್ಬಿಡೋಣ. ಒಂದು ಪರವಾಗಿಲ್ಲ, ಒಂದೇ ಗೈಸ್, ಇಲ್ಲಿವರೆಗೂ ನಾನು ಯಾರು ಒಂದು ಸರ್ಕಲ್ ಹಾಕಿದ್ ನೋಡಿಲ್ಲ. ಇವ್ರು ಜಸ್ಟ್ ಒಂದು ಸರ್ಕಲ್ ಹಾಕ್ಬಿಟ್ರು ಈ ಸೈಕಲಿಂಗ್ ಅಲ್ಲಿ. ಸಂಜೆ ಕೂಡ ಟ್ರೈ ಮಾಡಿದ್ಲು, ವರ್ಕೇ ಆಗಿಲ್ಲ ಪಾಪ. ಲಾಸ್ಟ್ ಟೈಮ್ ಬಂದಾಗ ಸುಸ್ತಾಗಿ ಬಿದ್ದೋಗ್ಬಿಟ್ಲು. ಬಟ್ ಹೀಸ್ ಯಾಕೋ ಸ್ವಲ್ಪ ಫಿಸಿಕಲ್ ಆಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅನ್ಸುತ್ತೆ. ಹಿ ಡಿಡ್ ಇಟ್. ಇವಾಗ ಪವಿತ್ರ ಇದನ್ನೇ ಜಂಪ್ ಹೊಡಿಲಿಕ್ಕೆ ಎಜೆಕ್ಷನ್ಗೆ ಅಂತ ಹೋಗ್ತಾ ಇದ್ದಾಳೆ. ರಾಕೆಟ್ ಎಜೆಕ್ಟರ್. 1 2 3 4 ಈಗಲ್ಲ 1 2 3 ಡಮಾ. ಸೂಪರ್ ಪವೇ. ನಮ್ಮ ಮನೆ ಹೆಣ್ಮಕ್ಳು ಎಷ್ಟು ಕಿರಿಸ್ತಾರೆ. ಶೋಭಿತಾ, ಏ ಪವೇ, ಸೂಪರ್ ಪವೇ. ಎಲ್ಲ ಕಾಲು ಚೆನ್ನಾಗಿತ್ತಾ?
ಪವಿತ್ರ ಆನ್ ದ ಸೆಕೆಂಡ್ ರೌಂಡ್. ಅಯ್ಯೋ ಬಿತ್ತಾ ಜಾಸ್ತಿ ತಲಾಡ್ತಾ ಇದೆಯಲ್ಲೇ ಹೆಂಗೆ ನೀನು ಮನ್ಸ್ ಮಾಡ್ಬಿಟ್ಟು ಬೆನ್ಮೂಳೆ ಮುರ್ಕೊಂಬಿಡು. ಎಷ್ಟು ರೌಂಡ್ ಬೇಕಾರೋ ಅಷ್ಟು ರೌಂಡ್ ಆಗ್ತೀಯ ನೀನು. ಓಕೆ 3, 2, 1. ಓಯ್ ಒಂದು ಸೂಪರ್ ಸೂಪರ್ ಸೂಪರ್. ಇನ್ನೊಂದು ರೌಂಡ್ ಬೇಕಾ? ಇನ್ನೊಂದು ರೌಂಡ್ ಅಲ್ಲ. ಇವ್ರು ಕೂಡ ಶೋ ನೋಡಿದ್ರೆ ಒಂದಕ್ಕೆ ಸ್ಟಾಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವ್ರು ಎಲ್ಲರೂ ಅಷ್ಟೇ ಇನ್ನೊಂದು ರೌಂಡ್ ಅಂತ ಸುಮ್ಮನೆ ಖರ್ಚು ಖಾಲಿ ಮಾಡಿಸ್ತವ್ರೆ. ಎಂಜಾಯ್ಮೆಂಟ್ ಡಬಲ್ ಮಾಡ್ಕೋತವ್ರೆ. ಇಟ್ಸ್ ಫೈನ್. ಮತ್ತೆ ನಾನು ಯಾವಾಗ ಆಡೋದು? ವೇಸ್ಟ್ ಪೀಪಲ್, ಗುಡ್ ಪೀಪಲ್, ಅಗ್ಲಿ ಪೀಪಲ್, ವೆರಿ ಗುಡ್ ಪೀಪಲ್. ಸಂಜೆಂದು ರೌಂಡ್ 2 ಗೈಸ್. ನಾವು ಹತ್ರ ಹೋಗಿ ವಿಡಿಯೋ ಮಾಡಿ 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 ಸಾಕಾಗ್ಬಿಟ್ಟೈತಿ. ಅಯ್ಯಯ್ಯ. ಒಂದು ಎರಡನೇ ರೌಂಡಲ್ಲಿ ಕೂಡ 2 ಪರವಾಗಿಲ್ಲ. 2 ಹೊಡಲು ತುಂಬ ಕಷ್ಟಪಡ್ತಾವಳೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಗುಡ್ ಗೈಸ್. ಈಗ ಪೆಲ್ಲ ವರ್ಷಿತ ಒಂದು ಮಾಡೋಳೆ. ಈ ಬಟ್ಟನ ಯಾವುದಕ್ಕೆ ಬಳಸ್ಬೋದು, ಎಲ್ಲಿ ಬಳಸ್ಬೋದು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಚೆನ್ನಾಗೈತೆ. ಗುಡ್ ವರ್ಷಿತ. ಕಲೆಗಳನ್ನೆಲ್ಲ ಹಿಂಗೆಲ್ಲ ತೋರಿಸ್ತೀನಿ ನೀನು. ನಾವು ಇಟ್ ಇಸ್ ಟೈಮ್ ಫಾರ್ ಮೀ ಗೈಸ್. ಸರಿ ತಗ. ದೇವರೆಲ್ಲ ಹೆಂಗ್ ಗೊತ್ತಾ ದೊಡ್ಡವರಾಗೋದು? 15 ಇರೋದು ಅಷ್ಟೇ ಹೇಳಿದ್ರೆ ನೀನು ಹೋಗಲ್ ಫಸ್ಟ್ ಆರಾಮಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಾ. ಕಿಡ್ನಿ ಬೋಟಿ ಕಲಿಜಿ ಎಲ್ಲ ಹಿಂಗೆ ಹಿಸ್ಕ್ದಂಗ ಆಗ್ತೈತಾ? ಯಪ್ಪ ಹೊಡಿಯಲ್ಲ ಬಿಡಿ. ಸರಿ, ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಹೇಳಿಲ್ವಾ ಅವನು ದಪ್ಪಕ್ಕೆ ತಿರ್ಗಲ್ಲ ಅದು ಅಂತ. ಗೈಸ್ ಇವಾಗ ನಾವು ಗನ್ ಗೇಮ್ ಕಡೆ ಹೊಟ್ಟಿದೀವಿ. ಗನ್ ಗೇಮ್ ಅಲ್ಲಿ ಯಾರು ಎಷ್ಟು ಅಚೀವ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ರಿಯಲ್ ಆಗಿ ಅಚೀವ್ ಮಾಡೋ ನಾನೇ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಲ್ಲ ಯಾರು ಗೆಲ್ಲೋದು ಅಂತ? ಎಲ್ರು ಹಿಂಗೆ ಭ್ರಮೇಲೆ ಬದುಕ್ತಾ ಇರ್ತಾರೆ. ಅಂಟಿಲ್ ದ ಓಜಿ ಕಮ್ಸ್ ನೋ ಬಡಿ ನೋಸ್ ಕೌನ್ ಏಜಿ. ಗೈಸ್ 6 ಬುಲೆಟ್ಸ್ ಇದೆ. 6 ಶಾಟ್ಸ್ ಹೊಡಿಬಹುದು. ಯಾರು ಎಷ್ಟು ಬಾಟಲ್ ಹೊಡಿತಾರೆ ಅವ್ರು ವಿನ್ ಆಗ್ತಾರೆ. ಇಲ್ಲಿ ತೋರ್ಸು. ಇವಾಗ ಮೊದಲನೇ ಶಾಟ್ ನಂದೆ. ಅಲ್ಲಿ ಹಿಡಿತದೆ. ಏನಾದ್ರೂ ಮಿಸ್ ಆಗಿದ್ರೆ ಕಟ್ ಮಾಡ್ಬಿಡು. ನಂದಲ್ಲ ಅಂತ ಹೇಳ್ಬಿಡು. ಯಾರು ಹೊಡಿತಾರೋ ಅವ್ರನ್ನ ಮಜ್ ಮಾಡಿ. ಒಂದು ಎರಡು. ಗೈಸ್ ನಾನು ಕಷ್ಟಪಟ್ಟು ಸಿಂಪಲ್ ಆಗಿ ಆಡಿದ್ದಕ್ಕೆ 2 ಹೊಡ್ದೀನಿ. ಸಿಂಪಲ್ ಆಗಿ ಆಡಿರೋದು. ಇವ್ರು ಹೆಂಗಾಡ್ತಾರ ನೋಡೋಣ. ವಶಿ ರೆಡಿ? 1, 2, 3 ಸ್ಟಾರ್ಟ್. ಡಮಾರ್ ಡಮಾರ್ ಇಲ್ಲ ನೋಡಿಲ್ಲೇ. ಈ ಲೈನ್ ಸೆಂಟ್ರಲ್ ಈ ಲೈನ್ ಕಾಣಿಸ್ಬೇಕು. ಆ ಲೈನ್ ಅದು ಟಚ್ ಆಗಿರ್ಬೇಕು. ಇಲ್ವಾ? ಒಂದು ಲಾಸ್ಟು. ಹೋಯ್ತು ಬಿಡೆ. ಅಷ್ಟೇ ವರ್ಷಿತಾ. ಎಷ್ಟು ಹೊಡೆದೆ ವರ್ಷಿತಾ? ಆಕ್ಚುಲಿ ಇವಾಗ ನಾನೇ ಗೆದ್ದಿರೋದು ಲೆಕ್ಕ. ಇವಾಗ ಪವಿತ್ರ ನೋಡೋಣ. ಹೋಗ್ತದೆ. ರೆಡಿ ಪವಿ? ಓಕೆ 1, 2, 3 ಹೊಡಿ ಪವಿ. ಡಮಾರ್ ಓಯ್ ಪರವಾಗಿಲ್ಲ. ಹತ್ತತ್ರ. ಅಯ್ಯೋ ಹೋಯ್ತು. ಓಯ್ ಒಂದು ಲಾಸ್ಟ್ ಒನ್. ಅಯ್ಯಯ್ಯೋ ಗೈಸ್ ಇವಾಗ ನಿಚೇಶ್ ಅವ್ರು ಆಡಕತ್ತಾರ. ಅಂಡ್ ಇವರು ಅದೆಷ್ಟು ಹೊಡಿತಾರೆ ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. 2, 3 ಕಮಾನ್ ಹೇಳಿರಿ. ಡಮಾರ್ ಅವ್ರು ಹೇಳ್ಕೊಟ್ಟಿಲ್ಲ ನಿಮ್ಗೆ. ಎಲ್ಲೆಲ್ಲ ಹೊಡಿತಾ ಇರಲ್ಲ ನೀವು. ನೋಡಿ ಇವೆರಡು ಈ ಸೆಂಟರ್ ಇದನ್ನ ನೋಡಿ. ಆ ಪಾಯಿಂಟ್ ಅಲ್ಲಿ ಹೊಡಿರಿ. ದಾರ ಕೊಡಿದ್ರು ಬಾಟಲ್ ಕುಡಿಯೇ. ಓಪನ್ ದ ಬಾಟಲ್. ಇನ್ನ 3 ಇದೆ. ಕಾಮನ್ ನಿತ್ಯ. ಲಾಸ್ಟ್. ನನ್ ಗುರಿ ಇಟ್ಟು ಹೊಡಿತಾ ಇದೀನಿ ಅಂದ್ಮೇಲೆ ಹೋಗಿ ಗುದಿಬೇಕು. ಗೈಸ್ ಇವಾಗ ಲಾಸ್ಟ್ಲಿ ಸಂಜೆ ಆಡ್ತಾ ಇದ್ದಾಳೆ. ಎಷ್ಟು ಹೊಡಿತಾಳೆ ನೋಡೋಣ. ಸಂಜೆ ಹಿಂಗೆ ಕಣ್ಣಲ್ಲಿ ಇದಲ್ಲಿ ಇಲ್ಲೇ. 3 ಗೋ. ಇಲ್ಲ ಬಿದ್ದಿಲ್ಲ. ಅಯ್ಯೋ ಮಿಸ್ಸು. ನಾನೇ ಎಷ್ಟು ಮಿಸ್ಸು. ನೆಕ್ಸ್ಟ್. ಸಂಜೆ ಹತ್ರ ಇದೆಯಾ? ಇನ್ನೊಂದು ಹೊಡಿ. ಒಂದೇ ಹೊಡಿ.
ಇನ್ನೊಂದು 5 ಹೊಡಿ ನೋಡೋಣ, ಚೆಕ್ ಮಾಡಿ. ಮುಗೀತು ಗೈಸ್. ಇದ್ರಲ್ಲಿ ನಿಮ್ಗೆಲ್ಲ ಕಾಣಿಸ್ದಂಗೆ ಗೆದ್ದಿದ್ ಯಾರು ಅಂದ್ರೆ ಅದು ನಾನೇ. 2 ಗುರಿ ಢಮರ್ ಢಮರ್ ಅಂತ. ವರ್ಷಿತ ಪವಿತ್ರ 1 ಹೊಡೆದವಳೆ, ವರ್ಷಿತ 0. ಬರ್ರ ನೆಕ್ಸ್ಟ್ ಹೋಗೋಣ ಬರ್ರ. ಯಾಕೆ ಇವರೆಲ್ಲ ಕಾಲೆಲ್ಲ ಮೇಲೆ ಎತ್ಕೊಂಡಿದ್ದಾರೆ ಅಂದ್ರೆ ಈ ಕಡೆ ಫಿಶ್ಗಳು ಅವಲ್ಲ, ಇವ್ರ ಕಾಲ್ಗಳಲ್ಲಿ ಹೆವಿ ಸ್ಮೆಲ್ ಬರ್ತವೆ, ತಡ್ಕೊಳಕ್ಕಾಗಲ್ಲ, ಹೋಗ್ಬಿಡ್ತವೆ. ಅದಕ್ಕೆ ಇವ್ರ ಕಾಲ್ಗಳನ್ನ ಫಸ್ಟ್ ತೊಳ್ಕೋಬೇಕು ಅಂತ ಕಾಲ್ಗಳೆಲ್ಲ ಮೇಲೆ ಎತ್ತಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕಾಲಿಗ್ದಾಗ ಒಬ್ಬೊಬ್ರು ಒಂದು ರಿಯಾಕ್ಷನ್ ಕೊಟ್ಟಿದ್ರು ಮಿನಿ ಸ್ಟಾರ್ಸ್ ಅಲ್ಲಿ. ಇವಾಗ ಇವರಿಬ್ರು ಯಾವ ತರ ರಿಯಾಕ್ಷನ್ ಕೊಡ್ತಾರ ನೋಡೋಣ. ಇಕ್ರಾ ಕಾಲಿಕ್ರಾ 1 2 3 ಇಕ್ರಾ ಕಾಲು. ನೋಡು ವರ್ಷಿತ ಕಾಲ್ಗಂತೂ ಆಲ್ರೆಡಿ ಎಲ್ಲ ಮೆತ್ಕೊಂಡ್ಬಿಟ್ಟವೆ. ಪವಿತ್ರ ಕಾಲ್ಗೆ ಏನಿಲ್ಲ. ಪವಿತ್ರ ನಿನ್ ಕಾಲ್ ಕ್ಲೀನ್ ಆಗೈತೆ. ಎಲ್ಲ ಚುಮು ಚುಮು ಅನ್ಸ್ತೈತಾ? ಅಯ್ಯೋ 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 ಪಾಪ ಇವ್ರದೆಲ್ಲ ಒಂದೊಂದಲ್ಲ ಕಾಲಿಟ್ರೆ ಕಾಲೆತ್ತಾರೆ. ನಿನ್ ಕಾಲ್ ಗಲೀಜ್ ಜಾಸ್ತಿ ಐತೆ. ರಷ್ಯನ್ ಏನ್ ತುಂಬ್ಕೊಂಡ್ ಬಂದೆ ಉಗುರುಗಳಲ್ಲಿ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಗೈಸ್ ಇಟ್ಸ್ ನೌ ಟೈಮ್ ಫಾರ್ ಮೀ ಟು ಪುಟ್ ದ ಕಾಲು ಇನ್ಸೈಡ್ ದ ವಾಟರ್. ಯಾಕೆ ತೆಗೆದ್ಬಿಟ್ಟೆ? ನನಗೆಲ್ಲ ಆಗವ ಕಣೆ. ಇವಾಗ ನೋಡ್ಕೋ. ಏನೋ ಏನೋ ಏನ್ ಸ್ಮಾರ್ಟ್ ಆಗಿದ್ರಲ್ಲಿ. ಕಾಲ್ ಕೆಡೆ ಹಂಗೆ ಎಳ್ದಂಗೈತೆ. ಒಳ್ಳೆ ಫೀಲ್ ಗೈಸ್. ಬಂದ್ರೆ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ಸುತ್ತೆ. ಏನು 150 ಆಗುತ್ತೆ 5 ಮಿನಿಟ್ಸ್ 5 ಮಿನಿಟ್ ಸೆಷನ್ಸ್ಗೆ. ನಾನೆಲ್ಲ ತಡ್ಕೋತಾ ಇದ್ದೀನಿ. ಆಗಲ್ಲಪ್ಪ ನನ್ನ ಕೈಲಿ. ವಿಷ ಕಂಟನಾಗಿ ಎಲ್ಲ ನಾನು ಪೇನ್ ಕಂಟನ್ ಆಗ್ತಾ ಇದ್ದೀನಿ. ನಾನು ವಿಷ ಕಂಟನ. ಸರಿ ಹೋಗ್ರಪ್ಪ ಅಕ್ಕನ ಕಡೆಗೆ. ಲೇ ಮನೆ ಕುತ್ಕೊಂಡಾಗ್ಲೇ ಬರ್ತದಲ್ಲ ನಿಂಗೆ. ಲೇ ಮನೆಗೆ ಹೋಗ್ಬೇಕಲ್ರ. ನ್ಯಾಲಿಕ್ ಬೇಡ ನೀರು ಚಲತೆ ದೇವ್ರೆ ಈ ತರ ಬಯಾಸಿವ್ ನೇಚರ್ ಇರೋ ಮೈಂಡ್ ಸೆಟ್ ನ ಇವಳಿಂದ ಫಸ್ಟ್ ತಗ್ಸು. ಗೈಸ್ ಈ ಫಿಶ್ ಸ್ಪಾ ಏನಿದೆ ಇದು ಆಕ್ಚುಲಿ 150ಗೆ 10 ಮಿನಿಟ್ಸ್ ಇದೆ, 5 ಮಿನಿಟ್ಸ್ ಅಲ್ಲ. ಗೈಸ್ ಇಲ್ಲಿಗೆ ನಾವು ಆಟ ಆಡಿದ್ದು ಊಟ ಆಡಿದ್ದು ಎಲ್ಲ ಆಯ್ತು. ಇವಾಗ ಸೀದಾ ಕಾರ್ ಹತ್ರ ಹೋಗ್ತಾ ಇದ್ವಿ. ಕಾರ್ ತಗೊಂಡು ಮನೆ ಕಡೆ ಹೋಗ್ಬೇಕು. ಇಟ್ ವಾಸ್ ಅ ನೈಸ್ ಡೇ. ಹೌ ವಾಸ್ ದ ಡೇ? ಹೌ ವಾಸ್ ದ ಡೇ? ಸೊ ದಿನ ಇವತ್ತು ಸೂಪರ್ ಆಗಿತ್ತು. ಎಲ್ಲ ಮುಗೀತು. ರೆಸಾರ್ಟ್ ಕೆಲಸ ಕೂಡ ಮುಗೀತು. ಹೊರಟ್ವಿ ಮನೆಗೆ. ಗೈಸ್ ಆಗ್ಲೇ ಹೇಳಿದ್ನಲ್ಲ ಈ ಕಡೆ ಗೇಟ್ ಪಾಸ್ ಕೊಟ್ರೆ ಬಿಡ್ತಾರೆ ಅಂತ. ಗೇಟ್ ಪಾಸ್ ತೋರಿಸಿದಕ್ಕೆ ಪೀಸ ಗೇಟ್ ಓಪನ್ ಮಾಡ್ತಾರೆ. ಓಕೆ ಬಾಯ್. ಥ್ಯಾಂಕ್ ಯು ಸಂಧ್ಯಾ. ಅಯ್ಯೋ ಗೈಸ್ ಜೀವ ಕೈಗೆ ಬರುತ್ತೆ ಗೈಸ್. ಅದು ಫ್ರಂಟ್ ಸೀಟ್ ಅಲ್ಲಿ ನಾನೇ ಕುಂತ್ಸೋಣೆ. ನೀನು ಫ್ರಂಟ್ ಸೀಟ್ ಅಲ್ಲಿ ಒಂದ್ ಒಳ್ಳೆ ವ್ಯೂ ನೋಡಿ ಅಂತ ನಿಂಗೆ ಬಿಟ್ಟಿದ್ದೀನಿ. ಸುದೀಪ್ ಅವ್ರು ಓಡಿಸಿದಾಗ ನಂಬಿಕೆ ಇದೆ. ಯಾಕಂದ್ರೆ ಅವರು ತುಂಬಾ ದಿನದಿಂದ ಕೇಳ್ತವ್ರೆ, ಓಡಿಸ್ತಾರೆ. ನಾನೆಲ್ಲ ಹೆವಿ ಡ್ರೈವರ್ ಕಡೆ ನಲ್ಲಿ. ಗೈಸ್ ನಮ್ ತೇಜ ಹೆವಿ ಡ್ರೈವರ್ ಗೊತ್ತು. ಅದಕ್ಕೆ ನಿನ್ನೆ ಗಾಡಿ ಹೆಂಗ್ ನಿಲ್ಸಿದ ತೋರಿಸಿದ್ನಲ್ಲ ನಾನು. ಹೇಳಿಲ್ವಾ ತಪ್ಪನಂದಲ್ಲ. ರೋಡ್ ಅದು ಅಲೈನ್ಮೆಂಟ್ ಕನ್ಸ್ಟ್ರಕ್ಷನ್ ವರ್ಕ್ ಇವ್ರಿಗೆ ಅರ್ಥ ಆಗಲ್ಲ ಬಿಡಿ. ಆ ಕಡೆ ಇರೋದು ರಾಮನಗರ ಮುಖ್ಯ KSRTC ಬಸ್ ಸ್ಟ್ಯಾಂಡ್ ಗೈಸ್. ಸೊ ನಿತೇಶ್ ಅವರು ಏನ್ ಮಾಸ್ಕ್ ಎಲ್ಲ ಹಾಕೋತಾ ಇರಾ? ಮಂಡ್ಯದಲ್ಲಿ ಮೇಡಮ್ಗೋಸ್ಕರ ಗೊತ್ತಾಗ. ಸೊ ಆರಾಮ ಬಸ್ಸಾಗ ಹೋಗ್ಬೇಕು ಅಂತ ಮಾಸ್ಕ್ ಹಾಕೊಂಡೆಲ್ಲ ಹೊರಟವ್ರೆ. ಎನಿವೇಸ್ ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಮೀಟಿಂಗ್. ಮಾಸ್ಕ್ ಬಿಚ್ಚಿ ಥ್ಯಾಂಕ್ಸ್ ಹೇಳ್ಬೇಕು. ದೇವತಾ ಮನುಷ್ಯ ನಾಚ್ಕೋತೀಗ
ನಾಚ್ಕೋ ತೇಜ, ಮನುಷ್ಯ ತೇಜ ನಾಚ್ಕೋ. ನಾಚ್ಕೊಂತವನೆ. ಸೀರಿಯಸ್ಲಿ ನಾನು ಇವಾಗ ಖುಷಿಯಾಗಿದ್ದೀನಿ ಅಂತಂದ್ರೆ ಸಂಧ್ಯಾ ಅವರು ನನ್ನ ಹೆಸರು ನಾನ್ ಸತ್ತೋಗ್ತೀನೋ ಅಂತ ನನ್ನ ಹೆಸರು ಹೇಳಿದ್ರು ಅಷ್ಟೇ. ಬೇಸರಾಗಿರ್ಲಿಲ್ಲ ನಕೊಂಡೋಗಿರೋದಕ್ಕೆ. ಇವ್ರು ಕೂಡ ರೆಕಮೆಂಡ್ ಮಾಡಿದ್ರು, ಏನಾರು ಒಂದ್ ಮಾಡುತ್ತೆ ಏನಾರು ಮಾಡುತ್ತೆ ಅನ್ಬಿಟ್ಟು ಇವ್ರು ಕಾರಣ ಇದಾರೆ. ಸಂಧ್ಯಾಗೆ ತೇಜಸ್ ಅವ್ರಿಗೆ ಅವಾಗ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟವ್ರೆ, ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಡಿರೋದು ಚಿಕ್ಕ ಕೆಲಸ ಅನ್ಸ್ಬೋದು, ನನ್ಗೆ ಅದು ದೊಡ್ಡ ಕೆಲಸ. ಜಾಸ್ತಿ ಹೇಳ್ತಾರಪ್ಪ. ಅಯ್ಯೋ ತೇಜನು ತೇಜ ಅವ್ನ್ ತಡ್ಕೊಳಕ್ ಆಗ್ಲಿಲ್ಲ. ಫಸ್ಟ್ ಟೈಮ್ ಯಾರೋ ಒಬ್ರು ಜೀವನದಲ್ಲಿ ಇಷ್ಟೊಂದು ಹೊಗಳಿದ್ರೆ ತೇಜಿಂಗೆ ಡೌಟ್ ಅವ್ನಿಗೆನಾ ಅಂತ. ಗೈಸ್ ಫೈನಲಿ ನಾನು ನೋಡ್ತಾ ಇದ್ದೀನಿ. ಬಾಯ್ ಬಾಯ್ ನಿತ್ಯ, ಬಾಯ್ ಹುಷಾರಾಗಿ ಹೋಗೋಯ್ತಾ. ಬಾಯ್. ಗೈಸ್ ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಅಂಡ್ ಈ ಪಾಯಿಂಟ್ ಅಲ್ಲಿ ನಾವು ಎಷ್ಟು ಉಗಿಸ್ಕೊಂತೀವಿ ಅಂತ ನಮಗ್ ಗೊತ್ತಿಲ್ಲ. ಸೊ ಕ್ಲಿಯರ್ ಹ್ಯಾಂಡ್ ಏಮಂತ ಕೇಳೋಣ. ಏಮಂತ ಇಲ್ಲೇ ಅವನೇ. ಏಮಂತ ಬರ ಗಾಡಿಯಲ್ಲಿ ನಿಲ್ಲಿಸ್ಬೇಕು. ಹೌದಾ ಅಲ್ಲೇನಾ? ಹೊಸ ಗಾಡಿನಾ? ಹಳೆ ತರ ಐತಲ್ಲ. ಅಲ್ಲೇ ಗೈಸ್ ಈ ವಿಡಿಯೋ ಅರೌಂಡ್ 1.25 ಅವರ್ ಕಂಟೆಂಟ್. ಎಲ್ಲ ಎಡಿಟ್ ಮಾಡಿ ಕ್ರಾಪ್ ಮಾಡಿ ಯಾವ್ದು ಬೇಡ ಎಲ್ಲ ತೆಗೆದಾಕ್ಬಿಟ್ಟು ಈ ಮಟ್ಟಕ್ಕೆ ತರೋದಕ್ಕೆ ಜಾಸ್ತಿ ಟೈಮ್ ಹಿಡಿದಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಆಮೇಲೆ ಸಬ್ಸ್ಕ್ರೈಬ್. ಪೀಸ್ ಅಷ್ಟೇ ಗೈಸ್, ಮತ್ತೆ ಸಿಗೋಣ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.